ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡ ಕೂಡಿ ಬರದಂತಹ ಮುಹೂರ್ತ ನೋಡಿ. ಹೈಕಮಾಂಡ್ ನಾಯಕರ ಜಪದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಅಧಿವೇಶನದೊಳಗೆ ಪಟ್ಟಿ ಫೈನಲ್ ಆಗುವಂತಹ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹೈಕಮಾಂಡ್ ನಾಯಕ ನೋಡಿ, ರಾಜ್ಯದ ನಾಯಕರ ಮೇಲೆ ವಿಶ್ವಾಸವನ್ನ ಬಿಟ್ಟು ಆಕಾಂಕ್ಷಿಗಳು ವಾಪಸ್ ಆಗಿದ್ದಾರೆ. ಅಂದ್ರೆ ಈಗ ಏನು ಮುಂದೂಡಿದಾರಲ್ಲ, ಸೊ ಹಾಗಾಗಿ ಮಾಡ್ತಾರೆ, ನಮಗೂ ಸ್ಥಾನಮಾನ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಆಕಾಂಕ್ಷಿಗಳು ಅದನ್ನ ನಂಬ್ಕೊಂಡು ಈಗ ವಾಪಸ್ ಆಗಿದ್ದಾರೆ. ಮುಂದಿನ ವಾರದೊಳಗೆ ಬಹುತೇಕ ಸಂಪುಟ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ. ಅಳೆದು ತೂಗಿ ಲಿಸ್ಟ್ ಅನ್ನ ಅಂತಿಮಗೊಳಿಸಲಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂತಹ ಮಾಹಿತಿ. ಸೊ ನಿನ್ನೆ ಅಷ್ಟೇ ಮೀಟಿಂಗ್ ಆಯ್ತು. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಮೀಟಿಂಗ್. ಆ ಒಂದು ಮೀಟಿಂಗ್ ನಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ನಿಜಕ್ಕೂ ಇದು ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಈಗಾಗಲೇ 40 ಸಚಿವ ಆಕಾಂಕ್ಷಿಗಳು ಲಾಬಿ ಮಾಡ್ತಾ ಇದ್ದಾರೆ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನುವಂಥದ್ದು ಈಗ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಮತ್ತೊಂದು ಕಡೆ ಈಗ ಡಿಕೆ ಶಿವಕುಮಾರ್ ಅವರು ಏನ್ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಹೋಗಿದ್ರಲ್ಲ, ಅದೆಲ್ಲವನ್ನ ಕೂಡ ಚೆಕ್ ಮಾಡಲಾಗಿದೆ. ಯಾರು ಸಮರ್ಥರನ್ನಿಸ್ತಾರೆ ಈ ಬಾರಿ, ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೊಂದು ಕಡೆ ಹೇಳ್ತಾ ಇದ್ರು, ಈ ಬಾರಿ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಿ. ನೋಡಿ, ಬರೀ 20 ಸ್ಥಾನಗಳಿಗೆ 40 ಸಚಿವ ಆಕಾಂಕ್ಷಿಗಳೇನಿದ್ದಾರೆ ಸರ್ಕಸ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಶತಾಯಗತಾಯವಾಗಿ ಸ್ಥಾನಮಾನವನ್ನ ಗಿಟ್ಟಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ಈಗ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಪಟ್ಟಿಯಲ್ಲಿ ಯಾರಿಗೆ ಹೆಚ್ಚು ಮಣೆ ಹಾಕಲಾಗುತ್ತೆ, ಹಿರಿಯರು, ಹೊಸಬರು, ಜಾತಿ, ಪ್ರಾದೇಶಿಕತೆ ಯಾರಿಗೆ ಒಲಿಯುತ್ತೆ ಈ ಬಾರಿ, ಜಾಕ್ಪಾಟ್ ಅಂತ ಹೇಳಿ ಸಿಎಂ, ಮಾಜಿ ಸಿಎಂ ಕೊಟ್ಟಂತಹ ಪಟ್ಟಿಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ಅವಲೋಕಿಸಿದ್ದಾರೆ. ಯಾರಿಗೆ ಕೊಡಬೇಕು ಅಂತ ಹೇಳಿ ವರಿಷ್ಠರಲ್ಲಿ ಈಗ ಆಂತರಿಕ ಚರ್ಚೆ ನಡೆದಿದೆ. ಯಾವುದೇ ಕ್ಷಣದಲ್ಲಿ ಆದ್ರೂ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ದೆಹಲಿಯತ್ತ ಮುಖ ಮಾಡಿ ಕುಳಿತಿದ್ದಾರೆ ಆಕಾಂಕ್ಷಿಗಳು. ರಾಜ್ಯದ ನಾಯಕರಿಗೆ ಮತ್ತೆ ದೆಹಲಿಗೆ ಬುಲಾವ್ ನೀಡುವ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಾಯಕರಿಗೆ ಬುಲಾವ್ ನೀಡಬಹುದು ಹೈಕಮಾಂಡ್ ನಾಯಕರು. ಹೈಕಮಾಂಡ್ ನಾಯಕರೇ ಪಟ್ಟಿಯನ್ನು ಅಳೆದು ತೂಗಿ ಅಂತಿಮಗೊಳಿಸಬಹುದು. ನಿಜಕ್ಕೂ ಇದು ತೀವ್ರ ಕುತೂಹಲಕ್ಕೆ ಮಾಡಿಕೊಂಡ ಸಂಗತಿ. ನಮ್ಮ ಆಪ್ತರಿಗೆ ಸಚಿವ ಸ್ಥಾನವನ್ನ ಬಿಟ್ಟುಕೊಡಬೇಕು ಈ ಬಾರಿ ಅಂತ ಹೇಳಿ 3 ಜನ ಈಗ ವಾದವನ್ನ ಹೂಡ್ತಿದ್ದಾರೆ. ನಿಜಕ್ಕೂ ತೀವ್ರ ಕುತೂಹಲದ ಘಟ್ಟದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸಸ್ಪೆನ್ಸ್ ಮನೆ ಮಾಡಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹುಗಾರ್ನ ಗಮನಿಸಿದಾಗೆ ಈಗಾಗಲೇ 20 ಸ್ಥಾನಗಳಿಗೆ 40 ಸಚಿವಾಕಾಂಕ್ಷಿಗಳು ಲಾಬಿ ಮಾಡ್ತಿದ್ದಾರೆ. ಈ ಬಾರಿ ಯಾರಿಗೆ ಕೊಟ್ಟರು ಒಂದು ಕಡೆ ಅಸಮಾಧಾನ ಹೊರ ಹಾಕೋದ್ರಲ್ಲಿ ಡೌಟ್ ಇಲ್ಲ ಬಿಡಿ. ನಿಜಕ್ಕೂ ಯಾವತ್ತಿದು ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಬಸವರಾಜ್? ದೀಪಾ, ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸುದೀರ್ಘವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಅವ್ರದೇ ಆಗಿರತಕ್ಕಂತ ಪ್ರತ್ಯೇಕವಾಗಿರತಕ್ಕಂತ ಪಟ್ಟಿಯನ್ನು ಕೂಡ ಇಲ್ಲಿ ಇರ್ತಕ್ಕಂತಹ ಶಾಸಕರ ಕುರಿತಾಗಿ ಕೂಡ ಚರ್ಚೆಯನ್ನು ಕೂಡ ನಿನ್ನೆ ನಡೆಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯವರಾಗಿರ್ಬೋದು, ಸಿಎಂ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರಾಗಿರ್ಬೋದು, ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ರಾಹುಲ್ ಗಾಂಧಿ ಅವ್ರ ಜೊತೆ ಕೂಡ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಸಭೆಯಲ್ಲಿ ಯಾರಿಗೆಲ್ಲ ಈ ಒಂದು 20 ಸ್ಥಾನಗಳು ಏನು ಸಚಿವ ಸ್ಥಾನ ಇದಾವೆ ಅವ್ರು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸಿದ್ದಾರೆ. 3 ನಾಯಕರು ಕೂಡ ಆ ಪಟ್ಟಿಯನ್ನ ಇಟ್ಟಂತ ಸಂದರ್ಭದಲ್ಲಿ ಅದರಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಂತ ರೀತಿಯಲ್ಲಿ ಕೂಡ ಜಾತಿವಾರು, ಪ್ರಾದೇಶಿಕವಾರು ಕೂಡ ಸರಿಸಮಾನವಾಗಿ ಕೂಡ ಹಂಚಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಿನ್ನೆಯ ಸಭೆಯಲ್ಲಿ ಕೂಡ ಬಹಳ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕವಾಗಿ ನಿನ್ನೆ ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ನಡೆಸಿರ್ತಕ್ಕಂಥದ್ದು. 3 ಜನ ನಾಯಕರ ಜೊತೆ ಕೂಡ ನಡೆಸಿದ್ದಾರೆ. ಅವರವರ ಅಭಿಪ್ರಾಯ ಪಡೆದುಕೊಂಡಿದ್ದಾರೆ. ಯಾರಿಗೆಲ್ಲ ಅವಕಾಶ ಕೊಟ್ಟು ಯಾರಿಗೆಲ್ಲ ಅಸಮಾಧಾನ ಆಗ್ಬಹುದು
ಅಸಮಾಧಾನ ಆದ್ರೆ ಅವ್ರನ್ನ ಯಾವ ರೀತಿಯಾಗಿ ನೀವು ಸಮಾಧಾನ ಪಡಿಸ್ತೀರಿ ಅನ್ನುವಂಥದ್ದು ಪ್ರಬಲವಾಗಿರ್ತಕ್ಕಂಥ ನಿಗಮ ಮಂಡಳಿ ಕೊಟ್ಟು ಸಮಾಧಾನ ಪಡಿಸ್ತಿರೋ ಅಥವಾ ಯಾವ ರೀತಿಯಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀರಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಿನ್ನೆ ರಾಹುಲ್ ಗಾಂಧಿ ಅವರು ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಮುಂದೆ ಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗಳಿಗೆ ಕೂಡ ಗೆಲ್ಲುವಂತ ಟಾಸ್ಕ್ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೂಡ ಇರುವಂತದ್ದು. ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಟುಕೊಂಡೇ ಈ ಒಂದು 20 ಸ್ಥಾನಗಳಿಗೆ ಸಚಿವ ಸ್ಥಾನವನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ದೀಪ, ಬಹುತೇಕವಾಗಿ ನಿನ್ನೆ ಏನು ಅಂತಿಮವಾಗಿರ್ತಕ್ಕಂಥ ಪಟ್ಟಿ ಕೂಡ ಸಿದ್ಧವಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇನ್ನೊಂದು ಸುತ್ತಿನ ಸಭೆಯನ್ನ ನಡೆಸಿ ಆ ಒಂದು ಅಧಿಕೃತವಾಗಿರ್ತಕ್ಕಂಥ ಪಟ್ಟಿಯನ್ನ ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ದೀಪ. ಎಸ್ ಬಸವರಾಜ್ ಹುಗಾರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಸ್ಟುಡಿಯೋ ಅಂದ ಹಾಗೆ ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಅವರು ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಯಾಕಂತಂದ್ರೆ ಈಗ ಮುಂದಿನ ತಿಂಗಳು ಏನು ವಿಧಾನಸಭೆ ಅಧಿವೇಶನ ಬರ್ತಾ ಇದೆ, ಅದರ ಮಧ್ಯೆ ಈ ರೀತಿಯಾದಂತಹ ಗೊಂದಲಗಳು ಬೇಡ. ಸೊ ಅದಕ್ಕೂ ಮುಂಚಿತವಾಗಿ ಈ ವಿಸ್ತರಣೆ ಮಾಡುವಂಥದ್ದು ಬಹಳ ಅಗತ್ಯತೆ ಇರುವಂತಹ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ, ಸಚಿವ ಸಂಪುಟ ವಿಸ್ತರಣೆ ಮಾಡೋದ್ರಲ್ಲಿ ಏನಾದರೂ ಮುಂದಾಗ್ತಾರಾ ಅಥವಾ ಇನ್ನಷ್ಟು ದಿನ ಮುಂದೂಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ.